ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಶ್ವಾಮಿತ್ರ ಕಥೆಯನ್ನು ಪ್ರಾರಂಭ ಮಾಡೇನೆ. ಕೌಶಿಕ ರಾಜ ಅಂದರೆ ವಿಶ್ವಾಮಿತ್ರ ಹೆಸರು ಕೌಶಿಕ ರಾಜ, ಕ್ಷತ್ರಿಯ ರಾಜ. ಅವರು ಏನಂತಂದ್ರೆ ಯುದ್ಧಕ್ಕೆ ಹೋಗಿ ಬರಬೇಕಾದ್ರೆ ವಸಿಷ್ಠರ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಸ್ನಾನವನ್ನು ಮಾಡಿ ಅಗದಿ ಏನಂತ ಮೃಷ್ಟಾನ್ನ ಭೋಜನವನ್ನು ಅವ್ರ ಸೈನಿಕರು ಎಲ್ಲರೂ ಮಾಡ್ತಾರೆ. ಆವಾಗ ಅವ್ರಿಗೆ ಆಶ್ಚರ್ಯ ಆಗಿ ವಸಿಷ್ಠ ಮುನಿಗಳನ್ನು ಕೇಳ್ತಾರೆ, ಇಷ್ಟೆಲ್ಲ ಕಡಿಮೆ ಅವಧಿಯೊಳಗೆ ನೀವು ಇಷ್ಟು ಇದನ್ನೆಲ್ಲ ಹೆಂಗೆ ಐಟಮ್ಸ್ ತಯಾರು ಮಾಡಿದ್ರಿ, ಏನಿದೆ ರಹಸ್ಯ ಅಂದ್ಕೊಳ್ಳಿ ಅವ್ರು ಹೇಳ್ತಾರೆ. ಅವ್ರು ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಂತಂದ್ರೆ ಒಂದು ಹಸು ಇರ್ತೈತಿ, ಅದ್ಭುತವಾದಂಥ ಲಕ್ಷಣಗಳುಳ್ಳಂಥ ಒಂದು ಹಸು ಇರ್ತೈತಿ. ಆವಾಗ ವಸಿಷ್ಠ ಹೇಳ್ತಾರೆ, ಮಹಾರಾಜ ಇದು ಹಸು ಸುರಲೋಕದ ಕಾಮಧೇನು. ಇಲ್ಲಿ ಬಹಳಷ್ಟು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲೇ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಊಟ ತಿಂಡಿಗೆ ನಾನು ಭಾಳ ಟೈಮ್ ಹತ್ತಕತ್ತು. ಅದಕ್ಕೆ ದೇವತೆಗಳನ್ನು ನಾನು ಪರಿಹಾರ ಏನು ಅಂತ ಕೇಳಿದಾಗ ದೇವತೆಗಳು ಏನು ಮಾಡಿದ್ರು ಅಂದರೆ ನನಗೆ ಹಸುವನ್ನು ಕೊಟ್ಟಾರ. ಇದರಿಂದ ನನಗೆ ವಿದ್ಯಾರ್ಥಿಗಳಿಗೆಲ್ಲ ಬೇಗನೆ ಊಟ ತಿಂಡಿ ಎಲ್ಲ ನಾನು ಮುಗಿಸಿ ಅವ್ರಿಗೆ ವಿದ್ಯಾಭ್ಯಾಸ ಹೇಳಕ್ಕೆ ನನಗೆ ಟೈಮ್ ಸಿಗ್ತೈತಿ ಅಂಥೇಳಿ ಅವರು ಆ ರಹಸ್ಯವನ್ನು ಹೇಳ್ತಾರೆ. ಕೌಶಿಕಿಗೆ ಏನು ಅನಿಸ್ತೈತಿ, ಮಹಾರಾಜ ಮೊದಲವ ನಮ್ಗೆ ಏನು ಅನಿಸ್ತೈತಿ ಅಂದ್ರೆ ಇಂಥ ಅದ್ಭುತವಾದಂಥ ಹಸು ಈ ಆಶ್ರಮದಾಗಿರೋದಕ್ಕಿಂತ ನನ್ನ ಅರಮನೆ ಇರಬೇಕಲ್ಲ, ಅದು ಒಂದು ಡಿಗ್ನಿಟಿ ಅಲ್ಲ, ಅದಕ್ಕೆ ಇರಬೇಕು ಅಂತಂದು ಹೇಳಿ ಅಂತ ನಾವೇನು ಹೇಳ್ತಾನೆ ಅಂತಂದ್ರೆ ಹೋಗ್ಬೇಕಾದ್ರೆ ವಿಶ್ರಾಂತಿ ಎಲ್ಲ ತೊಗೋತಾರೆ. ಗುರುಗಳೇ ಈ ಹಸುವನ್ನು ನನಗೆ ಕೊಡ್ರಿ, ನಾ ಅರಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅವಾಗ ವಸಿಷ್ಠರು ಏನಂತಾರೆ, ಇಲ್ಲಪ್ಪ ನಾ ಕೊಡೋದಿಲ್ಲ, ಯಾಕಂದ್ರೆ ಇದು ಐತಿ ಅಂತಂದ್ಕೊಳ್ಳೆ ಈಗ ಎಲ್ಲ ವಿದ್ಯಾರ್ಥಿಗಳದ್ದು ವಿದ್ಯಾಭ್ಯಾಸ ಸರಿಯಾಗಿ ನಡೆದೈತಿ. ಇದೇ ಇಲ್ಲ ಅಂತಂದ್ಕೊಳ್ಳಿ ನಾ ಭಾಳ ಟೈಮ್ನಾಗ ಅದಕ್ಕೆ ಹೋಗ್ಬೇಕಾಕೈತಿ, ಅಡುಗೆಗೆ ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ಅದ್ರೊಳಗೂ ಟೈಮ್ ಹೋಗ್ತೈತಿ ಅಂತಂದು ಹೇಳ್ತಾರೆ. ಆದರೆ ಅವಂಗೂ ಕೋಪಿಷ್ಟ ಮತ್ತು ಒಂದು ಸ್ವಲ್ಪ ಅಹಂಕಾರ ಭಾಳ ಇರ್ತೈತಿ ಕೌಶಿಕ ಮಹಾರಾಜ. ಅವ ಏನು ಹೇಳ್ತಾನೆ, ಇಲ್ಲ ನನಗೆ ಹಸು ಬೇಕು ಅಂತ ಹೇಳ್ತಾನೆ. ಆಮೇಲೆ ವಸಿಷ್ಠರು ಏನಾದ್ರು ನಿರಾಕರಿಸ್ತಾರೆ, ಇಲ್ಲ ಇದು ದೇವಲೋಕದ ಹಸು ಐತಿ, ನಾ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಕೂಡ ಸಿಟ್ಟು ಭಾಳ ಬರ್ತೈತಿ. ಸಿಟ್ಟು ಬಂದು ಏನು ಮಾಡ್ತಾನೆ, ತನ್ನೆಲ್ಲ ಸೈನಿಕರನ್ನ ಕರ್ಕೊಂಡು ಹೋಗ್ತಾನೆ, ತನ್ನ ರಾಜ್ಯಕ್ಕೆ ಹೋಗ್ತಾನೆ ಕರೆ ಅವ್ನ ತಲೆಯಾಗಿಂದ ಹೋಗೋದನೇ ಇಲ್ಲ. ಅಂಥ ಅದ್ಭುತವಾದಂಥ ಹಸು ಅದು ನನ್ನ ಅರಮನೆಯೊಳಗೆ ಇರಬೇಕು, ಆಮೇಲೆ ಅಲ್ಲಿಂದ ನಾ ಹೆಂಗಾರ ಮಾಡಿ ನಾ ತೊಗೊಂಡ ಬರಬೇಕು ಅಂತಂದು ಹೇಳಿ ಹಿಂಗೆ ಮಾಡ್ತಾನೆ. ಆಮೇಲೆ ಒಂದಿಷ್ಟು ಸೇನಾಪತಿಗಳನ್ನು ಕಳಿಸ್ತಾನೆ, ಅವ್ರ ಜೋಡಿ ಒಂದಿಷ್ಟು ಸೈನಿಕರನ್ನು ಕಳಿಸ್ತಾನೆ. ನೀವು ಹೋಗಿ ಆ ಹಸುವನ್ನು ಹೊಡ್ಕೊಂಡು ಬರ್ರಿ, ಗೌತಮ ವಸಿಷ್ಠರ ಆಶ್ರಮದಿಂದ ಹಸು ತೊಗೊಂಬರ್ರಿ ಅಂತೇಳಿ. ಆಮೇಲೆ ಅವರು ಹೋಗ್ತಾರೆ. ಆಮೇಲೆ ಅವಾಗ ಅವ್ರು ಏನು ಹೇಳ್ತಾರೆ, ವಸಿಷ್ಠರು ನೋಡು ನಿಮ್ಮ ಬಿಚ್ಕೊಳಕ್ಕೆ ಬರ್ತೈತೇನ ನೋಡ್ರಿ ಅಂತ ಕೇಳ್ತಾರೆ. ಆ ಸೈನಿಕರ ಹಸು ಬಿಚ್ಚಾಕೆ ಹೋಗ್ತಾರ, ಅದು ಏನಂತಾರೆ ಕೊಂಬಲಿಂದ ತಿನ್ನೋದು ಮಾಡಿ ಕಾಲಿನಿಂದ ನೋಡಿ ಸಮೀಪ ಬರಗೊಡಕ್ಕೆ ಕೊಡೋದಿಲ್ಲ. ಎಷ್ಟು ಮಂದಿ ಹೋದ್ರೂ ಅವರೆಲ್ಲರೂ ಏನಂತಂದ್ರೆ ಹೊಡೆದು ಉರುಳಿಸ್ತೈತದು. ಅವಾಗ ಅವ್ರಿಗೆ ಸೇನಾಪತಿಗಳಿಗೆ ಇದೆಲ್ಲ ಸೈನಿಕರಿಗೆ ಭಾಳ ಆಶ್ಚರ್ಯ ಆಕೈತಿ. ಆಶ್ಚರ್ಯ ಅವ್ರು ಬಂದು ಹೇಳ್ತಾರೆ ಮಹಾರಾಜ ಅದು ಅಂತಿಂಥ ಹಸು ಅಲ್ಲ, ಸುಮ್ಮನೆ ಅದ್ರ ವಿಚಾರ ಬಿಟ್ಬಿಡ್ರಿ ಅಂತ. ಆದ್ರೆ ಹಿಂಗೆ ಕೇಳೋದಿಲ್ಲ, ಅದು ಹೆಂಗೆ ಆಗೋದಿಲ್ಲ, ನನಗೆ ನೀಗಲಿಲ್ಲದ್ದು ಯಾವುದೈತಿ ಅಂತಂದೇಳಿ ಅವನ ಸ್ವತಃ ಹೋಗ್ತಾನ. ಒಂದು ದೊಡ್ಡ ಸೈನಿಕರ ದಂಡನ್ನು ಕರ್ಕೊಂಡು ಹೋಗಿ ವಸಿಷ್ಠರು ಮತ್ತೊಮ್ಮೆ ಹೇಳ್ತಾನೆ, ನೋಡ್ರಿ ನೀವು ಹಸುವನ್ನು ಕೊಡ್ರಿ, ಇಲ್ಲ ಪರಿಣಾಮ ನೆಟ್ಟಗೆ ಆಗಂಗಿಲ್ಲ ಅವ್ರಿಗೇನೆ ಹೇಳ್ತಾನೆ. ಆಗ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇಲ್ಲ ನಾ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೆ ಹಸುವನ್ನು ನಾ ಕೊಡೋದಿಲ್ಲ, ನಾ ಯುದ್ಧ ಮಾಡಿದ್ರು ತೊಗೊಂಡು ಹೋಗ್ತೀನಿ ಅಂತ ನಾ ಕೌಶಿಕ ಮಹಾರಾಜ. ಆತು ಮಾಡಾವಿದ್ರೆ ಮಾಡು ಅಂತ ಹೇಳ್ತಾರೆ. ಅಂದ ಕೂಡಲೇ ಏನಾಗ್ತೈತಿ ಅಂತಂದ್ರೆ ಅವರು ಸೈನಿಕರು ಆ ಕೌಶಿಕ ಮಹಾರಾಜ ಏನಾದ್ರು ಯುದ್ಧಕ್ಕೆ ನಿಲ್ತಾರ. ಆಮೇಲೆ ಇವರು ವಸಿಷ್ಠ ಮುನಿಗಳು ಏನು ಮಾಡ್ತಾರೆ ಅಂದ್ರೆ ಹಿಂಗೆ ಒಂದು ದಂಡವನ್ನು ಜಪ ಮಾಡ್ಬೇಕಾದ್ರೆ ಒಂದು ದಂಡವನ್ನು ಇಟ್ಕೊಂಡಿರ್ತಾರೆ, ಕಟ್ಟಿಗೆ ದಂಡವನ್ನು, ಆ ದಂಡವನ್ನು ಹಿಂಗೆ ಮುಂದೆ ನಿಲ್ಲಿಸ್ಬಿಡ್ತಾರೆ. ಅಷ್ಟ ಅವ್ರು ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಅವ್ರ ಕಡೆ ಶಸ್ತ್ರಾಸ್ತ್ರಗಳನ್ನು ಅವ್ರ ಕಡೆ ತೊಗೊಳಕ್ಕೆ ಹೋಗೋದಿಲ್ಲ, ಆ ದಂಡವನ್ನು ಮುಂದೆ ನಿಲ್ಲಿಸ್ಬಿಡ್ತಾರೆ. ಇವ ಮಹಾರಾಜ ಮತ್ತು ಸೈನಿಕರು ಎಷ್ಟೆಷ್ಟು ಬಾಣಗಳನ್ನು ಬಿಡ್ತಾರೆ. ಅವಾಗ ಅವೆಲ್ಲ ಬಾಣಗಳೇನಂತಾರೆ ಆ ದಂಡಕ್ಕೆ ಪ್ರದಕ್ಷಿಣೆ ಹಾಕಿ ಮತ್ತೆ ವಾಪಸ್ ಹೋಗ್ತಿರ್ತಾವೆ. ಇಷ್ಟು ತಪೋಬಲ ಅವ್ರದ್ದು ವಸಿಷ್ಠರದು. ಇವಾಗ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಕೈತಿ. ಆಮೇಲೆ ಎಷ್ಟು ನೋಡುತ್ತಾನ, ಬಲ್ಲೆಗಳನ್ನು ಒಗಿತಾನ, ಖಡ್ಗದಿಂದ ಒಗಿತಾನ, ಒಟ್ಟು ಅವ್ರದ್ದು ಇದನ್ನು ಮಾಡಬೇಕು, ಅವ್ರ ವಸಿಷ್ಠರ ಸೋಲಿಸ್ಬೇಕು, ನಾ ಹಸು ತೊಗೊಂಡೇ ಹೋಗಬೇಕು ಅಂತ. ಅದು ಯಾವುದೂ ಉಪಯೋಗ ಬರೋದಿಲ್ಲ. ಅವ್ನು ಏನು ಮಾಡಿದ್ರು ಕೂಡ ಕೇವಲ ಅದಕ್ಕೆ ಅವರೆಲ್ಲ ದೂರ ಇರ್ತಾರೆ, ಆ ದಂಡವನ್ನು ಅಷ್ಟೇ ನಿಲ್ಲಿಸಿರ್ತಾರೆ, ಆ ದಂಡಕ್ಕೆ ಪ್ರದಕ್ಷಿಣೆ ಹಾಕೋದು ಹೊಳ್ಳೆ ಹೋಗೋದು, ಹೀಗೆಲ್ಲ ಮಾಡ್ತಾವೆ. ಭಾಳ ಆಶ್ಚರ್ಯ ಆಕೈತಿ, ಇದು ಹೆಂಗೆದು ಇಷ್ಟೊಂದು ಶಕ್ತಿಯುತವಾದದ್ದೈತಿ ಇದ್ರ ಶಕ್ತಿ. ಬೇರೆ ಇವ್ರ ಕಡೆ ಇವರು ಒಬ್ಬರು ಏಕಶ್ಚಿತ ಮುನಿಗಳು ತಪಸ್ಸನ್ನು ಆಚರಣೆ ಮಾಡ್ಕೊಂಡಿರೋವಂಥವ್ರು.
ಇವ್ರ ಕಡೆ ಇಷ್ಟು ನನ್ನನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಇವ್ರ ಕಡೆ ಐತಿ ಅಂದ್ರೆ ಹೆಂಗೆ ಅಂತಂದು ಹೇಳಿ ಅವ್ನು ಏನು ಮಾಡ್ತಾನೆ, ಮರಳಿ ತನ್ನ ರಾಜ್ಯಕ್ಕೆ ಹೋಗ್ತಾನ. ಮುಖಭಂಗ ಆಕೈತೆ ಅವ್ನು, ಅವಮಾನ ಆಗ್ತೈತಿ. ಬರೇ ಒಂದು ಹಸುವನ್ನು ನಾನು ಹೊಡ್ಕೊಂಡು ಬರೋಕ್ಕಾಗಲಿಲ್ಲ ಆಶ್ರಮದಿಂದ ಅಂಥೇಳಿ ಅವ್ನಿಗೆ ಅಪಮಾನ ಅನ್ನಿಸ್ತೈತಿ. ಅವ ಮತ್ತು ಅರಮನೆಗೆ ಬರ್ತಾನೆ, ಎಷ್ಟೋ ತಮ್ಮ ಇವ್ರನ್ನೆಲ್ಲ ಕೂಡಿಸ್ತಾನೆ, ಪಂಡಿತರನ್ನು ಎಲ್ಲರನ್ನೂ ಕೂಡಿಸ್ತಾನೆ. ಹಿಂಗಾಗೈತಿ ಅಂತೆಲ್ಲ ಹೇಳ್ತಾನೆ. ನನಗೆ ಹಸು ಬೇಕೇ ಬೇಕಾಗೈತಿ. ಖರೆ ಅವ್ರು ಏನು ಮಾಡಿದ್ರು ಆ ಹಸುವನ್ನು ಮುಟ್ಟಕ್ಕೆ ಆಗೋಲ್ದು ನಮಗೆ. ಅವ್ರದ್ದು ತಪಶಕ್ತಿ ಅಷ್ಟು ಐತಿ ಅಂದರೆ ಹೆಂಗೆ ಏನು ಅಂತ ಕೂಡ ಅವರೆಲ್ಲ ಹೇಳ್ತಾರೆ ಪಂಡಿತರು. ಮಹಾರಾಜ ಈ ವಿಚಾರ ಬಿಟ್ಟೋಡು, ಅವ್ರು ದೊಡ್ಡ ತಪಸ್ವಿಗಳು, ತಪೋಬಲನ ಅಂಥದ್ದೈತೆ ಅವ್ರದ್ದು. ಏನನ್ನಾದರೂ ಎದುರಿಸುವಂಥ ಸಾಮರ್ಥ್ಯ ಅವರ ತಪೋಬಲಕ್ಕೆ ಐತಿ. ಅದಕ್ಕೆ ನೀ ಅವ್ರ ಕೂಡ ಹೋಗಬೇಡ ಅಂತ ಹೇಳ್ತಾರೆ. ಆದರೆ ಇವ ಏನು ಹೇಳ್ತಾನೆ, ಮೊದಲು ದುರಹಂಕಾರಿ ಮನುಷ್ಯ, ಕೋಪಿಷ್ಟ ಮನುಷ್ಯ, ಇಲ್ಲ ನಾ ಅಂಥ ಶಕ್ತಿಯನ್ನು ನಾ ಪಡೆದತ್ತಿರ್ತೀನಿ ಅಂತಂದು ಹೇಳಿ ಏನು ಮಾಡ್ತಾನೆ ಅಂತಂದ್ರೆ, ತನ್ನ ರಾಜ್ಯವನ್ನು ಆ ಸೇನಾಪತಿಗಳು ಮಂತ್ರಿಗಳು ಅವ್ರ ಕೈಯಾಗೆಲ್ಲ ಕೊಟ್ಟು ತಾನು ತಪಸ್ಸು ಮಾಡೋಕೆ ಅರಣ್ಯಕ್ಕೆ ಹೋಗ್ತಾನವ. ತಪಸ್ಸು ಮಾಡೋದನ್ನೆಲ್ಲ ತಿಳ್ಕೊತಾನೆ, ಅರಣ್ಯಕ್ಕೆ ಹೋಗ್ತಾನವ. ಅರಣ್ಯಕ್ಕೆ ಹೋಗಿ ಅವ ತಪಸ್ಸನ್ನು ಮಾಡಿ ಮುಂದೆ ಬ್ರಹ್ಮರ್ಷಿ ಅಂತಂದು ಹೇಳಿ ಅವ ಅನ್ನಿಸ್ಕೋತಾನೆ. ಎಲ್ಲರಂದ್ರೂ ವಸಿಷ್ಠ ಅಂತಿರೋದಿಲ್ಲ, ಆದ್ರೆ ಅವ್ರು ಬ್ರಹ್ಮರ್ಷಿ ಹೆಂಗೆ ಆದ, ವಸಿಷ್ಠ ಅವ್ನು ಬ್ರಹ್ಮರ್ಷಿ ಅಂತ ಒಪ್ಕೊಂಡ್ರು ಏನು ಅನ್ನೋದನ್ನು ನಾನು ಮುಂದಿನ ಕಥೆಯೊಳಗೆ ಹೇಳ್ತೀನಿ. ಇಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ.